ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅವರು ಸರ್ಫ್ ಹಾಕಿ ಡೆಟಾಲ್ ಹಾಕಿ ತೊಳೆದ್ರೂ ಕೂಡ ಅವರ ಕಂತ್ರಿ ಬುದ್ಧಿ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಆ ಪರಿಸ್ಥಿತಿ ಇದೆ. ಮೊನ್ನೆ ನಡೆದಂಥ ಕ್ಯಾಬಿನೆಟ್ಟಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಕೇಂದ್ರ ಸಚಿವರ ಕಾರ್ಯವನ್ನು ಗಾಜುಗಳನ್ನು ಹೊಡೆದಾಕಿರುವಂಥದ್ದು, ಅಲ್ಲಿನ ಪಬ್ಲಿಕ್ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ದರ್ಗಾ ಹೆಸರಲ್ಲಿ ಕೋಮು ಗಲಭೆಯನ್ನು ನಿರ್ಮಾಣ ಮಾಡಿದಂಥ ವ್ಯಕ್ತಿಗಳ ಕೇಸನ್ನು ವಾಪಸ್ ತೆಗೆದಿರುವಂಥದ್ದು, ಕ್ರಿಮಿನಲ್ ಕೇಸ್ಗಳು, ಇದು ಅಕ್ಷಮ್ಯ ಅಪರಾಧ. ಹಿಂದೆ ಹಾಸನದಲ್ಲಿ ಈ ಪಾಪ್ಯುಲರ್ ಫ್ರಂಟ್ ಅವರ ಕೇಸುಗಳಿತ್ತು. ಸುಮಾರು 150ಕ್ಕೂ ಹೆಚ್ಚು ಜನರ ಮೇಲೆ ಕೇಸಿತ್ತು. ಆ ಕೇಸ್ಗಳೆಲ್ಲ ವಾಪಸ್ ತೆಗೆದ್ರಿ. ಮತ್ತೆ ಅವರು ಏನು ಮಾಡಿದ್ರು, ಕುಕ್ಕರ್ ಬ್ಲಾಸ್ಟ್ ಬಾಂಬ್ ಮಾಡಿದ್ರು ಮಂಗಳೂರಲ್ಲಿ. ಅಂದರೆ ಈ ಥರದ ವ್ಯಕ್ತಿಗಳನ್ನು ವಾಪಸ್ ತೆಗೆಯೋ ಮುಖಾಂತರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ರಾಜ್ಯ ಸರ್ಕಾರ ಎಲ್ಲ ಸಮುದಾಯಗಳನ್ನು ಒಟ್ಟಿಗೆ ತಗೊಂಡೋಗಬೇಕು, ಕೆಲಸ ಮಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ, ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ. ಓದ್ ತಗೊಂಡಿರ್ತಾರೆ ಅವರು. ಆದರೆ ಈ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇರುವಂಥದ್ದು ಈ ಸಂವಿಧಾನದ ವಿರೋಧಿ. ಏನು ಓದ್ ತಗೊಂಡಿದ್ದಾರೆ ಸಂವಿಧಾನದ ಹೆಸರಲ್ಲಿ, ಅದರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಓಟ್ ಹಾಕಿದ್ರೆ ಸಾಕು, ನೀವು ಭಯೋತ್ಪಾದನಾ ಚಟುವಟಿಕೆನ ಮಾಡಿ, ಪೊಲೀಸರನ್ನ ಹೊಡೀರಿ, ಯಾರನ್ನ ಹೊಡೀರಿ, ನಾವು ನಿಮ್ಮ ಪರವಾಗಿರ್ತೀರಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇದು ಸಂವಿಧಾನ ವಿರೋಧಿ. ಈಗಾಗಲೇ ನಾವು BJP ಇದನ್ನು ವಿರೋಧ ಮಾಡಿದ್ದೀರಿ. ಈ ಥರ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ದೇಶದ ಭದ್ರತೆಗೆ ಅಪಾಯ ಬರುತ್ತದೆ. ಯಾವ ರೀತಿ ಈಗ ಬಾಂಗ್ಲಾದೇಶದವರು ಭಾರತದೊಳಗೆ ನುಸುಳಿ ಇಲ್ಲಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಸರ್ಕಾರದ ಹಣವನ್ನು ಲೂಟಿ ಹೊಡಿತಾ ಇದ್ದಾರೆ ಮತ್ತು ದೇಶದ ದ್ರೋಹಿ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಅದೇ ರೀತಿ ಚಟುವಟಿಕೆ ಅಂತ ಅನಿಸುತ್ತೆ. ಅದರಿಂದ ಸರ್ಕಾರ ಕೂಡಲೇ ಈ ಆದೇಶವನ್ನು ವಾಪಸ್ ಪಡಿಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ನಾವು ಹೋರಾಟವನ್ನು ನಾವು ಮಾಡೋರಿದ್ದೀವಿ. ಹಿಜಾಬ್ ತೆಗೆದಿರೋದು ಕೂಡ ಮತ್ತೆ ಅದಕ್ಕೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಮತ್ತೆ ಮುಸ್ಲಿಮರ ಓಲೈಕೆ. ದಾವಣಗೆರೆಯಲ್ಲಿ ಏನಾಯಿತು, ಮುಸ್ಲಿಮರು ವಿರೋಧ ಆಗಿದ್ದಾರೆ ಅಂಥೇಳಿ ಈಗ 800 ಕೋಟಿ ಅನುದಾನ, ಹಿಜಾಬ್ ವಾಪಸ್ ಪಡೆದಿರೋದು. ಕಲಬುರ್ಗಿ ತಾನೇ, ಕಲಬುರ್ಗಿ ಘಟನೆ ಕೇಸ್ ವಾಪಸ್ ತೆಗೆದಿರೋದು. ಒಂದರಿಂದ ಒಂದು ಬಂಪರ್ ಬಹುಮಾನಗಳನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ. ಅಂದರೆ ಕ್ರಿಮಿನಲ್ ಕೇಸ್ ಇದ್ದರೂ ವಾಪಸ್ ತೆಗಿತಾರೆ. ರೈತರ ತೆಗೆದಿದ್ದಾರೆ, ನಮ್ಮದೇನು ವಿರೋಧ ಇಲ್ಲ. ಅವ್ರು ಯಾರಿಗೂ ಹೋರಾಟ ಮಾಡಿದ್ರು? ಜನಗಳಿಗೋಸ್ಕರ ಹೋರಾಟ ಮಾಡಿದ್ರು. ಕನ್ನಡ ಚಳವಳಿ ತೆಗೆದಿದ್ದಾರೆ, ಅವರು ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದ್ರು. ಇವ್ರು ಯಾರಿಗೂ ಹೋರಾಟ ಮಾಡಿದ್ದಾರೆ? ಯಾರ ಪರವಾಗಿ ಹೋರಾಟ ಮಾಡಿದ್ದಾರೆ ಇವರು? ಕೋಮು ಗಲಭೆಯನ್ನು ಮಾಡೋ ಅಂಥದ್ದಕ್ಕೆ ಪ್ರಚೋದನೆ ಕೊಡುವಂಥವ್ರು, ಕಲ್ತೂರಾಟ ಮಾಡೋರು, ಪೊಲೀಸವ್ರು ನೋಡಿಯೋರು ಈ ಥರ ಮಾಡಿದ್ರೆ ಇದು ರಾಜ್ಯದ ಬಹುಸಂಖ್ಯಾತರಿಗೆ ದ್ರೋಹ ಬಗ್ದಂಗೆ. ಓಕೆನಾ? ಅದು ಬಿಟ್ಬಿಡಪ್ಪ, ಇದಾಯ್ತು, ಇದು ಓಕೆನಾ? ಓಕೆನಾ ಅಂದೆ, ಇದು ಮುಗೀತಾ? ಆನೇಕಲ್ಲಲ್ಲಿ ಒಂದು ಸ್ಟೇಡಿಯಂ ಮಾಡೋಕ್ಕೆ ಹೊರಟಿದ್ದಾರೆ. ಅದು ರೈತರ ವಿರೋಧದ ನಡುವೆ, ಪರಿಸರವಾದಿಗಳ ವಿರೋಧದ ನಡುವೆ. ಈಗಾಗಲೇ ಬೆಂಗಳೂರಲ್ಲಿರುವ ಕ್ರಿಕೆಟ್ ಸ್ಟೇಡಿಯಮ್ಮೇ ವರ್ಷಕ್ಕೆ 4 ಸರಿ ಬಾಗಿಲು ತೆಗಿತೈತೆ. 365 ದಿನದಲ್ಲಿ 360 ದಿನ ಬಾಗಿಲು ಮುಚ್ಕೊಂಡಿರ್ತದೆ. ಇನ್ನು 5 ದಿನ ಮಾತ್ರ ಮ್ಯಾಚ್ಗಳು ನಡೆಯುವಂಥದ್ದು. ಮತ್ತೊಂದು ಸ್ಟೇಡಿಯಂ ಮಾಡಿ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀರಾ? ಒಳ್ಳೆ ಕಮಿಷನ್ ಬರ್ತಾಯಿದೆ ಅಂತ ಮಾಡ್ತಾ ಇದ್ದೀರಾ? ಇಲ್ಲ ಅಲ್ಲೇನಾದರೂ ಜಮೀನುಗಳು ಇಟ್ಕೊಂಡಿದ್ದೀರಾ ನೀವು ಯಾರಾದರೂ? ಆ ಗ್ರೌಂಡ್ ಸುತ್ತು ಏನಾನ ಜಮೀನುಗಳು ಯಾರ್ಯಾರು ಪರ್ಚೇಸ್ ಮಾಡಿದಾರೋ ಅವ್ರದ್ದು ಲೆಕ್ಕ ಕೊಡಬೇಕು.
ಅದು ಸುತ್ತೂ ಇರೋ ಜಮೀನು ಯಾರ್ಯಾರು ತೆಗೆದಿದ್ದಾರೆ, ಎಷ್ಟೆಷ್ಟು ಎಕರೆಗಳಿದೆ, ಅದ್ರ ಬೆಲೆ ಜಾಸ್ತಿ ಮಾಡ್ಕೊಳಕ್ಕೆ ಮಾಡ್ತಾ ಇದ್ದೀರಾ. ಯಾರು ಕೇಳಿದ್ರು? ಆನೇಕಲ್ಲಿನ ಯಾರಾದರೂ ಬಂದು ಸ್ಪೋರ್ಟ್ಸ್ಮೆನ್ ಯಾರಾದರೂ ಬಂದು ಕ್ರಿಕೆಟ್ ಆಟಗಾರ ಬಂದು ಇಲ್ಲಿ ಆನೇಕಲ್ಲಲ್ಲಿ ಮಾಡಿ ಅಂತ ಏನಾನ ಕೇಳಿದ್ರಾ? ಕೇಳಿಲ್ಲ. ನೀವು ಏಕಾಏಕಿ ಮಾಡಿದ್ದೀರಾ ಅಂದರೆ ಇದು ದುಡ್ಡು ಹೊಡೆಯೋ ಸ್ಕೀಮು, ರೈತ ವಿರೋಧಿ ಸ್ಕೀಮು. ಇದು ನೀವು ದುಡ್ಡು ಮಾಡೋಕ್ಕೆ ಮಾಡಿರೋ ಸ್ಕೀಮ್ ಅಷ್ಟೇ. ಇದರಿಂದ ಕ್ರೀಡಾಪಟುಗಳಿಗೆ ಏನು ಉಪಯೋಗ ಆಗಲ್ಲ. ನಾವು ಕ್ರಿಕೆಟ್ ಸ್ಟೇಡಿಯಂ ಏನಿದೆ ಬೆಂಗಳೂರಲ್ಲಿ, ಅದನ್ನು ಸ್ಯಾಂಕ್ಷನ್ ಮಾಡಿದಾಗ ಅದಕ್ಕೆ ಅನುಮತಿ ಕೊಟ್ಟಿರೋದು ಇಲ್ಲಿ ಕ್ರಿಕೆಟ್ ಪ್ಲೇಯರ್ಸ್ಗೆ ಟ್ರೈನಿಂಗ್ ಕೊಡಬೇಕು, ಹೊಸ ಆಟಗಾರರಿಗೆ ಉತ್ತೇಜನ ಕೊಡಬೇಕು ಅಂತ ಮಾಡಿದ್ದು. ನನ್ನ ಮಾಹಿತಿ ಪ್ರಕಾರ ಅಲ್ಲಿ ಯಾವುದೇ ಕ್ರಿಕೆಟ್ ಕಲಿಯುವಂಥವ್ರಿಗೆ ಎಂಟ್ರಿನೇ ಇಲ್ಲ. ಅಲ್ಲಿ ಕ್ರಿಕೆಟ್ ಕಲಿಯೋರಿಗೆ ಎಂಟ್ರಿ ಇಲ್ಲ. ಓನ್ಲಿ IPL ದುಡ್ಡು ಬರೋದು, ಕೋಟಿ ದುಡ್ಡು ಬರೋವಂಥ ಸ್ಕೀಮ್ಗಳಿಗೆ ಮಾತ್ರ ಅವಕಾಶ ಇದೆ ಅಷ್ಟೆ. ಓಕೆ. ಬಿಡದಿ ಟೌನ್ಶಿಪ್ಪು ರೈತರ ಸಮಾಧಿ ಮೇಲೆ ಮಾಡ್ತಾ ಇರೋವಂಥದ್ದು. ನಾನು ರಾಜ್ಯದ ಜನತೆಗೂ ಕೈ ಮುಗಿದು ನಾನು ಕೇಳ್ತಾ ಇದ್ದೀನಿ. ನಾನು ನಿನ್ನೆ ಆನೇಕಲ್ಗೂ ಹೋಗಿದ್ದೆ. ಎಲ್ಲಿ ಅವರು ಸ್ಟೇಡಿಯಂ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ನಾನು ಹೋಗಿ ಬಂದಿದ್ದೀನಿ. ನೆನ್ನೆ ಅಲ್ಲಿ 1996ನೇ ಇಸ್ವಿಯಲ್ಲಿ ಈ ಲೇಔಟ್ ಮಾಡಿರೋದು. ಯಾವುದು? ಆನೇಕಲ್ದು ಸೂರ್ಯ ಸಿಟಿ ಫೇಸ್ 1, ಫೇಸ್ 2, ಫೇಸ್ 3 ಮನೆ ತೋರಿಸ್ಬಿಟ್ರಿ. ಒಂದು 10 ಮನೆ ತೋರಿಸ್ಬಿಟ್ರಿ. ಮನೆನೇ ಕಟ್ಟಿಲ್ಲ ಯಾರು. 99% ಯಾರು ಮನೆನೇ ಕಟ್ಟಿಲ್ಲ. 96ನೇ ಇಸ್ವಿ, ಎಷ್ಟು ವರ್ಷ ಆಯಿತು? 20 ವರ್ಷ ಮೇಲಾಯಿತು. 20 ವರ್ಷ ಆದರೂ ಕೂಡ ಯಾರು ಮನೆನೇ ಕಟ್ಟಿಲ್ಲ. ಸೈಟ್ಗಳು ಖಾಲಿ ಎಲ್ಲ. 30 ವರ್ಷ 30 ವರ್ಷ ಆಗೈತೆ. ಎಲ್ಲ ಮಾರಾಟ ಅಂದರೆ ಸೈಟ್ಗಳನ್ನು ಲಾಭಕ್ಕೆ ಮಾರಾಟ ಮಾಡ್ಕೊಳಕ್ಕೆ ಅಲಾಟ್ ಮಾಡ್ಕೊಂಡಿದ್ದಾರೆ. ನಾವು BDA ಇರ್ಬೋದು, ಹೌಸಿಂಗ್ ಬೋರ್ಡ್ ಇರ್ಬೋದು, ಯಾರು ಕೊಡೋದು? ಯಾರು ಮನೆ ಕಟ್ಕೊಳಕ್ಕೆ ಜಾಗ ಇಲ್ಲ, ಮನೆ ಕಟ್ಟಲಿ ಅಂತ ಕೊಡೋದು ಅವ್ರಿಗೆ, ಸೇಲ್ ಮಾಡ್ಕೊಳೋರಿಗಲ್ಲ. ಈಗ ಎಂಟೈರ್ ಸೂರ್ಯ ಸಿಟಿ 95% 20-30 ವರ್ಷ ಆದರೂ ಯಾರು ಮನೆ ಕಟ್ಟಿಲ್ಲ. ಈಗ ನೀವು ಬಿಡದಿ ಮಾಡೋಕ್ಕೆ ಹೋಗಿದ್ದೀರಾ, ಯಾರು ಮನೆ ಕಟ್ತಾರಪ್ಪ ಬಿಡದಿಯಲ್ಲಿ ಹೇಳಿ? ಅದು ರಿಯಲ್ ಎಸ್ಟೇಟೇ. ಅಲ್ಲಿ ಯಾಕೆ ಬಿಡದಿ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ DK ಶಿವಕುಮಾರ್ ಅಂದರೆ, ಅಲ್ಲಿ ಚಿನ್ನದ ಗಣಿ ಇದೆ. 3000 ಎಕರೆ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ. ಓಸಿಯಾಗಿ ಬಂದ್ಬಿಡ್ತೈತೆ, ಅದು ಫ್ರೀಯಾಗಿ ಬರ್ತೈತೆ. 3000 ಎಕರೆ ಅಂದರೆ ಫ್ರೀಯಾಗಿ ಬರ್ತೈತಲ್ಲ, ದುಡ್ಡು ಹೊಡಿಯೋದು ಅಷ್ಟೇ. ಅದು ದುಡ್ಡು ಹೊಡಿಯೋ ಸ್ಕೀಮು. ಅದರಿಂದ ಅದು ರೈತರ ಸಮಾಧಿ ಮೇಲೆ. ಅಲ್ಲೆಲ್ಲ ಬೆಳೀತಾ ಇರೋದೆಲ್ಲ ತೆಂಗು, ರೇಷ್ಮೆ, ಹಾಲು. ಮೇವು ಬಂದರೆ ಹಾಲು ಸಿಗ್ತೈತೆ, ರೇಷ್ಮೆ ಸೊಪ್ಪು ಬೆಳೆದ್ರೆ ರೇಷ್ಮೆ ಉತ್ಪತ್ತಿ ಆಗ್ತೈತೆ. ನೀವು ಸುಮಾರು 8-10 ಸಾವಿರ ಎಕರೆ ಅಲ್ಲಿ ಮಾಡ್ತಾ ಇದ್ದೀರಲ್ಲ, ಅದು ರೈತರ ಸಮಾಧಿ ಮೇಲೆ ಮಾಡ್ತಾ ಇರೋವಂಥ ಒಂದು ಕೆಲಸ. ಇದು ಕೂಡಲೇ ರದ್ದಾಗಬೇಕು. ನಾವು ಈಗಾಗಲೇ ಹೇಳಿದ್ದೀರಿ, ನಮ್ಮ ಸರ್ಕಾರ ಆ ಯೋಜನೆಯನ್ನು ಕೈ ಬಿಟ್ಟಿದ್ದೀರಿ ಅಂತ. ನಾವು BJP ಸರ್ಕಾರ ಅಧಿಕಾರದಾಗಿದ್ದಾಗ ನಾವು ಕೈ ಬಿಟ್ಟಿದ್ದೀರಿ ಅಂತ ನಾವು ಘೋಷಣೆಯನ್ನು ಮಾಡಿದ್ದೀರಿ. ಇವರು ಕೂಡ ನಾವು ಕೈ ಬಿಟ್ಟಿದ್ದೀರಿ ಅಂತ ಘೋಷಣೆ ಮಾಡಲಿ. ಇವರೇನು ಡಿನೋಟಿಫಿಕೇಷನ್ ಮಾಡೋದೇನು ಅವಶ್ಯಕತೆ ಇಲ್ಲ, ನೋಡೋಣ ಆಮೇಲೆ. ಫಸ್ಟು ಕೈ ಬಿಟ್ಟಿದ್ದೀರಿ ಅಂತ ಅನೌನ್ಸ್ ಮಾಡಿ. ಇಲ್ಲ ಅಂದರೆ ರೈತರ ಶಾಪ ತಟ್ಟಿದ್ರೆ ಈ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಡಿಪಾಸಿಟ್ 20 ಸೀಟು ಗೆಲ್ಲಲ್ಲ. ಕರ್ನಾಟಕದಲ್ಲಿ 20 ಸೀಟು ಗೆಲ್ಲಲ್ಲ. ಆ ಪರಿಸ್ಥಿತಿ ಬರ್ತದೆ. ಅದೆಲ್ಲ ಪ್ರಾಯೋಜಿತ. ಅದರಲ್ಲಿ DK ಶಿವಕುಮಾರ್ ಎಕ್ಸ್ಪರ್ಟ್ ಅವರು. ಅವರೇ ಎಲ್ಲ ಪಂಚೆ ಉಡಿಸಿ ಹಸಿರು ಶಾಲೆ ಹಾಕ್ಕೊಂಡು ಎಲ್ಲ ರೆಡಿ ಮಾಡಿ ಕರ್ಕೊಂಬಂದು ನಿಲ್ಲಿಸಿರ್ತಾರೆ ಅವರು. ಯಾರು ಬೆಂಗಳೂರಿಂದ ಹೋಗಿ ಅಲ್ಲಿ ಮಾರಾಟಕ್ಕೋಸ್ಕರ ಜಮೀನು ತಗೊಂಡಿದ್ರು ಅವರು ಬಂದಿರೋದು. ಒರಿಜಿನಲ್ ರೈತರಲ್ಲ, ಅಲ್ಲಿರೋ ರೈತರು ಅಲ್ಲೇ ಧರಣಿ ಕೂತಿದ್ದಾರೆ ಅಷ್ಟೇ. ಅವ್ರ್ಯಾರು ಬಂದಿಲ್ಲ. ಇದು ಮತ್ತೊಂದು ರಿಯಲ್ ಎಸ್ಟೇಟ್ ಅಷ್ಟೇ. ಈ ಖಾಲಿ ಈಗ ಬೆಂಗಳೂರಲ್ಲಿ ಎಲ್ಲ ಸೊಸೈಟಿಗಳು, BDA, ಹೌಸಿಂಗ್ ಬೋರ್ಡ್ ಮಾರಿರೋದೇ ಸುಮಾರು 10 ಲಕ್ಷ ಸೈಟ್ ಖಾಲಿ ಇದೆ. 7 ಲಕ್ಷ ಫ್ಲ್ಯಾಟ್ ಖಾಲಿ ಇದೆ ಬೆಂಗಳೂರಲ್ಲಿ.
ಇಷ್ಟು ತುಂಬಲಿ ಫಸ್ಟು, ಇದೇ ತುಂಬಿಲ್ಲ. ಈಗ ಅಲ್ಲಿ ಬಿಡದಿಯಲ್ಲಿ ಹೋಗಿ ಏನು ಮಾಡ್ತೀರಾ? ಅಲ್ಲೊಂದು 30,000 20,000 ಸೈಟ್ ಮಾಡಿಬಿಟ್ಟು ಅದು ಹಂಗೆ ಖಾಲಿ ರಿಯಲ್ ಎಸ್ಟೇಟ್ ಅಷ್ಟೇ. ಅಂದರೆ ಇವಾಗ ಬೆಳೆ ಬೆಳೀತಾ ಇದ್ದಾರೆ, ಬೆಳೆ ಬೆಳಿಬಾರ್ದು ಅಷ್ಟೇ. ಈಗ ಸೂರ್ಯ ಸಿಟಿಯಲ್ಲೆಲ್ಲ ಯಾರು ಬೆಳೆ ಬೆಳೆಯೋಂಗಿಲ್ಲ. 30 ವರ್ಷ ಆಯಿತು. 30 ವರ್ಷದಿಂದ ಎಷ್ಟು ಬೆಳೆ ಬೆಳೀತಾ ಇದ್ರು, ನಾಶ ಆಗೋಯ್ತು. ಅದರಿಂದ ಸರ್ಕಾರ ಲೇಔಟ್ ಮಾಡಬೇಕಾದ್ರೆ ಇವಾಗ ಕಟ್ಟಿರೋಂಥ ಎಷ್ಟು ಫ್ಲ್ಯಾಟ್ಗಳು ಖಾಲಿ ಇದೆ, ಎಷ್ಟು ಸರ್ಕಾರ ಮತ್ತು ಪ್ರೈವೇಟ್ ಸೊಸೈಟಿಗಳು ಮಾಡಿರೋಂಥ ಸೈಟ್ಗಳು ಖಾಲಿ ಇದೆ, ಅವಶ್ಯಕತೆ ಇದೆಯಾ, ಅದನ್ನು ಸರ್ವೆ ಮಾಡಿ ಲೇಔಟ್ಗಳು ಮಾಡಬೇಕು. ಅದು ಬಿಟ್ಬಿಟ್ಟು ರಿಯಲ್ ಎಸ್ಟೇಟ್ ದುಡ್ಡು ಸಿಗುತ್ತೆ, ಟೆಂಡರ್ ಕರೆದು ಮಣ್ಣು ಎತ್ತಾಕೋಕ್ಕೆ, ಮೋರಿ ಮಾಡೋಕ್ಕೆ, ದುಡ್ಡು ಹೊಡಿಯೋಕ್ಕೆ ಮಾಡ್ತಾ ಇರೋವಂಥ ಒಂದು ಸ್ಕೀಮ್ ಅಷ್ಟೇ ಇದು.